ಓ ಎಷ್ಟು ಮಿಸ್ ತೋರ್ ಬಿಡ್ತಿತ್ತು. ಎಷ್ಟನೇ ಬಾಗ್ಲು ಜೀವನವ್ರೆ? ಮೊನ್ನೆದ ಯಾರು ನಿಮ್ಮ ತಾತ ಕಟ್ಟಿಸಿದ್ದು? ಓ ಇಲ್ಲಿ ನೋಡಿದೀವಿ. ಏನು ಇದು? ಕಲರ್ ಕಲರ್ ಬಳ್ಳಿ ಸೈಕೋ. 3000 ಬಡ್ಸು ಸಿಕ್ಬಿಡ್ತು. 3000 ಬಡ್ಸು ಕೆಳಗೆ ಬಿಸಾಕಿದ್ದ, ಈಗ ಸಿಕ್ಕೈತೆ ನೋಡಿ. ನೋಡು ಎಲ್ಲ ಹೆಂಗಾಗೋಗೈತೆ ನೋಡು. ಹೆಲೋ ಗಾಯ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ಬ್ಲಾಗರ್. ಮತ್ತೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಮುಂದೆ ಹೇಳ್ತೀನಿ, ಬರ್ರಿ. ನೋಡ್ರಿ ಅಲ್ಲಿ ಕಾಣಿಸ್ತೈತಲ್ವಾ, ಅಲ್ಲಿಗೆ ಹೋಗ್ತಿರೋದು. ನೋಡ್ರಿ ಹೆಂಗೈತೆ, ನೋಡ್ರಿ ಹೆಂಗೈತೆ ಬೆಟ್ಟ. ಅಂದರೆ ನಮ್ಮ ಮದ್ಗಿರಿದು ಒಂದೇ ಒಂದು ಕಲ್ಲಲ್ಲಿ ಐತೆ, ಬಟ್ ಇದು 2 ಕಲ್ಲು ಮಿಕ್ಸ್ ಆಗೈತೆ ಅಷ್ಟೆ, ಏನು ಡಿಫ್ರೆಂಟ್ ಇಲ್ಲ. ಹಾಂ ನೋಡ್ರಿ ಜೀವನವ್ರು ನೋಡಿ ಹೆಂಗೆ ಹೇಳ್ತಾನೆ. ವಿಡಿಯೋ ತೆಗಿಯೋದಕ್ಕೋಸ್ಕರ ಆದ್ರೂ ನಡಿಬೇಕು ನೀನು. ನೋಡ್ರಿ ಬಾಬಾ ಏನು ಗುರು ಇದು. ಯಾರಾದರೂ ತಾತಂದಿರಿಗೆ ಅಜ್ಜಿಂದಿರಿಗೆ ಇಲ್ಲಿ ಕರ್ಕೊಬರ್ಬೇಡ್ರಿ ಯಾವುದೇ ಕಾರಣಕ್ಕೂ. ಒಂದು ಹಸಿ ಮತ್ಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೊರಟೋಗ್ಬಿಡ್ರಿ, ಆರಾಮಾಗಿ ಕುತ್ಕೊಬಿಡ್ತಾರೆ ಕೆಳಗಡೆ. ಒಂದು 3 ಬಾಗ್ಲು ಹತ್ತಿಲ್ವಾ? 7 ಸಮುದ್ರನ ಕ್ರಾಸ್ ಮಾಡಬೇಕು ಅಂತಾರಲ್ವ, ಹಂಗೆ 7 ಬಾಗಿಲನ್ನ ದಾಟ್ ಮಾಡಿ ಹೋಗ್ಬೇಕು. ಇವಾಗ ನಾವು ಎಷ್ಟು ಮಾಡಿದ್ದೀವಲ್ಲ, ಯಾವುದೋ ಒಂದು ಮಾಡ್ತೀವಲ್ವಾ, ಅದು ವೆಲ್ಕಮ್. ಅದು ಇವಾಗ ನಾವು ಹೋಗ್ತಾ ಇರೋದು ಎಂಡಿಗೆ. ಸೈಕ್ ಗಾಯ್ಸ್, ಅವಾಗಿನ ಕಾಲದಾಗೆ ಇದು ತೂತ ಯಾಕಂತ ಗೊತ್ತಾ ನಿಮಗೆ? ಗೊತ್ತಾಗಿಲ್ಲ ನೋಡಿ, ಹಾರ್ಟ್ ಶೇಪ್ ಆಗಿ ಮಾಡಿದ್ದಾರೆ. ಯಾವುದೋ ತಾತ ಯಾವುದೋ ಅಜ್ಜಿಗೆ ಎಲೆ ಅಡಿಕೆ ಏನಂತಾರೆ ಮಾಮ್, ಕುಟ್ಕೊಳ್ಳೋಕ್ಕೆ ನೋಡ್ರಿ ಯಾವ ಥರ ಮಾಡಿದ್ದಾರೆ. ಎಲ್ಲ ನೆಕ್ಸ್ಟ್ ಲೆವೆಲ್ ಸಿಗ್ತಾರೆ ಗುರು ಈ ಥರ ಬಂದರೆ. ನೋಡ್ರಿ ಒಳ್ಳೆ ಪೊದೆನ ಕರ್ಕೊಬಂದ್ಬಿಟ್ಟವನೆ ನಮ್ಮ ಜೀವನ. ಆದರೂ ಒಂಥರ ಚೆನ್ನಾಗೈತೆ. ಒಂದು 15 ಜನ 20 ಜನ ಹುಡುಗರಿಗೆ ಹಾಕೊಂಡು ಬಂದುಬಿಡ್ರಿ, ಆರಾಮಾಗಿ ತಿರ್ಕೊಂಡು ಹೋಗ್ಬೋದು. ನಮ್ಮ ಮದ್ಗಿರಿ ಸೈಡ್ ಇರೋರು ಒಳ್ಳೆ ಇದು ಗುರು. ಅಂದರೆ ನಡೀತಾ ಇದ್ರೆ ನಡೀತಾನೇ ಇರಬೇಕು, ಎಲ್ಲ ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಅಷ್ಟೇ. ಜೀವನವರೇ, ನಿಮ್ಮ ಎಲ್ಲಿ ಎಷ್ಟನೇ ಬಾಗ್ಲು ಜೀವನವ್ರೆ? ಮೊನ್ನೆದ ಯಾರು ನಿಮ್ಮ ತಾತ ಕಟ್ಟಿಸಿದ್ದು? ನೋಡ್ರಿ ನೋಡ್ರಿ ಗುರು ಯಾವ ಥರ ಐತಿ ಕಲ್ಗಳು. ನೋಡ್ರಿ ಸೈಕು, ನೀವೇನು ನೋಡಿದ್ರೆ ಸೈಕ್ ಆಗಿ ಹೋಗ್ಬಿಡ್ತೀವಿ. ನೋಡ್ರಿ ಜಸ್ಟ್ 20 ಕಿಲೋಮೀಟರ್ ಅಂತ ಆಯ್ತು. ದೊಡ್ಡವು ಆನೆ ಎಲ್ಲ ಮಾಗವು. ಅಲ್ಲಿ ಇನ್ನೊಂದು ಬಾಗ್ಲೈತೆ, ನಡೀರೋ ಮಾಮ್. ಟ್ರೈನ್ ಬಂದ್ಬಿಟ್ರೆ ಗುಹೆ ಒಳಗಿಂದ ಟ್ರೈನ್ ಎಲ್ಲ ಹಾವು ಬಂದ್ಬಿಟ್ರೆ ಅನಕೊಂಡದು ಓಡಬೇಕು. ಅನ್ನಕೊಂಡದು ಅಂತೆ. ನೋಡೋ, ಇದು ಕಪಲ್ಸ್ಗೆ ಬೆಸ್ಟ್ ಪ್ಲೇಸ್ ಇದು. ಅದ್ಯಾವುದೋ ಒಂದು ವೈರಲ್ ಆಗ್ತೈತಲ್ವಾ, ಹಿಂಗೆ ಬಾಕಲ್ ತೆಗಿಯೋದು. ಇದು ಮಚ್ಚ, ಆ ಬಾಕಲ್ ತೆಗಿಯೋದು ವಿಡಿಯೋ ನೋಡಿದೀವಿ ನೋಡಿ ನಾವು ಕೇರಳನಲ್ಲಿ. ನೋಡು ಗಾಯ್ಸ್, ಬಾಕ್ಲಿಗೆ ಹೋಗಿ ತೆಗಿಬೇಡ್ರಿ, ಹಿಂಗಾಸಿನ ಬಂದ್ಬಿಡ್ರಿ. ಇಲ್ಲೇ ಒಂದು ಬಾಕ್ಲ ಇದ್ದಂಗೆ ಇದೆ. ಅಂದರೆ ಇಲ್ಲಿ ಹಳೆ ಕಾಲದ್ದು ಬಾಕ್ಲಾಕಕ್ಕಾಗಲ್ಲ ಅಂತ ಹಂಗೆ ಬಿಟ್ಬಿಟ್ಟಿದ್ದಾರೆ. ನೋಡ್ರಿ ಬಾಕ್ಲೇನಿಲ್ಲ ಇಲ್ಲಿ ಸದ್ಯಾನಿಕಿ. ನೆಕ್ಸ್ಟ್ ಲೆವೆಲ್ ವ್ಯೂ ನೋಡ್ರಿ ಹೆಂಗೈತೆ. ಇನ್ನೊಮ್ಮೆ ಇದು ಎಷ್ಟನೇ ಬಾಕ್ಲು ಮಾಮ್? ಎಲ್ಲೋಡೋ ದೇವ್ರು ಅನ್ಸುತ್ತೆ ಇದು. ಇಲ್ಲ ಕೂತ್ಕೊಬಿಟ್ರೆ ಆಗಲ್ಲ, ಜೀವನದಲ್ಲಿ ಏನಾದರೂ ಮಾಡ್ಬೇಕಂದ್ರೆ ಓಡಬೇಕು ಅಷ್ಟೇ. ಫೈನಲಿ ಬಂದ್ವಿ. ನೋಡ್ರಿ ಇಲ್ಲಿ ಯಾವ ಥರ ಆಯ್ತು ಅಂದ್ರೆ ವ್ಯೂ ನೆಕ್ಸ್ಟ್ ಲೆವೆಲ್ ಗುರು. ನಾನು ಸ್ಟೋರಿಯಲ್ಲಿ ಹಾಕಿರ್ತೀನಿ ನೋಡ್ರಿ. ಬಟ್ ಮೋಡ ಮುಚ್ಕೊಂಡು ಇರ್ಬೇಕು. ಹಾಂ, ಸಾಯಂಕಾಲ ಟೈಮಾಗಿ ಬರಬೇಕು, ಇಲ್ಲ ಬೆಳಗ್ಗೆ ಒಂದು 5 ಗಂಟೆಗೆ ಬರಬೇಕು. ಸನ್ಸೆಟ್ ಕಾಣಿಸುತ್ತೆ. ಸಾಯಂಕಾಲ ಬಂದುಬಿಡ್ರಿ ಒಂದು 5 ಗಂಟೆ ಕರೆಕ್ಟಾಗಿ. ಒಂದು 3 ಗಂಟೆಗೆ ಮದ್ಗಿರಿ ಬಿಟ್ಟರು ನೀವು ಆ ವ್ಯೂ ಪಾಯಿಂಟಿಗೆ ಸೇರೋಕ್ಕೆ ಒಂದು 5 ಗಂಟೆ ಆದರೂ ಹಾಗೆ ಆಗುತ್ತೆ. ನೋಡ್ರಿ ಬಾ ಅಂದರೆ ಎಲ್ಲ ಬರೋವಾಗ ನೆಕ್ಸ್ಟ್ ಟೈಮ್ ಶೂಸ್ ಹಾಕ್ಕೊಂಡು ಬರ್ರಿ. ನಮಗೆ ಗೊತ್ತಿಲ್ದಿಲ್ದ ನೋಡ್ರಿ ಡೈಲಿ ಯೂಸ್ ಇದ್ದು ಚಪ್ಪಲಿ ಹಾಕೊ ಬಂದಿದ್ದೀವಿ. ಯಾವುದೋ ನೋಡ್ರಿ. ಆಮೇಲೆ ಇದೇನೋ ನಾವು ಇವಾಗ ಬಂದಿದ್ದು ರೋಡು.
ಬರ್ರಿ ಹೋಗೋಣ ದೇವ್ರನೇ. ಬರ್ರಿ ಬರ್ರಿ ಹೋಗ್ಲಾ ಫಸ್ಟು ನೀನೇ ಹೋಗೋದು. ನೀನು ಮುಂದೆ ನೋಡ್ರಿ. ನಮ್ಮ ಬಿಡು ಫಸ್ಟ್ ತಗೋ. ಅಪ್ಪ ಪಪ್ಪ ಪಪ್ಪ ಏನ್ ಗುರು ಇದು. ಇಲ್ಲಿ ನೋಡ್ರಿ ಹೆಂಗೈತೆ ಕಪಲ್ಸ್. ಇದು ಆಂಧ್ರಾಕ್ ಸೇರಿರೋದು, ಪೊಲೀಸಿಗೆ ಸಿಗಾಕೊಂಡ್ರೆ ಅಷ್ಟೇ. ಇವಾಗ ಹೆಂಗೆ ಹೋಗ್ಬೇಕು? ಸ್ಟ್ರೈಟಾ? ಏನೋ ಮಾಡ್ತಾರೆ ಗುರುರು ವಿಡಿಯೋ ಅಂತ ನನಗೆ ಮುಂದೆ ಕಳಿಸ್ತಾವ್ರೆ. ಏನನ್ನು ಕಚ್ಚಿದ್ರೆ ಫಸ್ಟ್ ನಾನೇ ಹೋಗೋದು, ಇವರೇ ಎಲ್ಲ ಹೊಣೆ 3 ಜನನು. ನೋಡ್ರಿ ಯಾರಾದರೂ ಬರೋವಾಗ ಇಲ್ಲಿಗೆ ನನ್ನ ಜೊತೆ ಬಟ್ಟೆ ಇಟ್ಕೊಂಡು ಟೀ ಶರ್ಟು ನೈಟ್ ಪ್ಯಾಂಟಲ್ಲಿ ಬಂದುಬಿಡ್ರಿ. ಯಾಕಂದರೆ ಈ ಬಟ್ಟೆಗೆ ಬಂದರೆ ನೋಡಿ ಈ ಥರ ಆಗುತ್ತೆ ಎಲ್ಲ. ನೋಡ್ರಿ ಎಲ್ಲ ಅದೇ ಆಗುತ್ತೆ. ಇದು ಹೆಂಗಾಯ್ತು ಅಂತ ನನಗೆ ಗೊತ್ತಾಗಿಲ್ಲ ಇಷ್ಟುವರೆಗೂ. ನೋಡ್ರಿ ರಾಹುಲ್ ಅವರು ಯಾಕೋ ಜಾಸ್ತಿ ಆತರ ಪಡ್ತಾವ್ರೆ. ಹಿಂಗಾಸಿ ಹತ್ಬೇಕು ಅನ್ಸುತ್ತೆ ಮೇ ಬಿ. ನೋಡ್ರಿ ಅಂದರೆ ವಯಸ್ಸಾಗಿರೋರಿಗೆ ಕಾಲು ಕೈ ನೋವಿರೋರಿಗೆ ದೇವರಣೆಗೂ ಕರ್ಕೊಬರಕ್ಕೆ ಹೋಗ್ಬೇಡ್ರಿ, ಹತ್ತಕ್ಕಾಗಲ್ಲ. ಇದು ಒಂಥರ ನೆಕ್ಸ್ಟ್ ಲೆವೆಲ್ ಐತಿ. ಹೆಂಗಪ್ಪ ಹತ್ತದು ಸ್ವಾಮಿ. ಬರ್ರ ಗಳ್ರಿ ಬಾಬು. ಇಲ್ಲಿ ಮೇಲೆಯಿಂದ ಇಷ್ಟು ಹತ್ತುತ್ತಾ ಇದೀವಿ, ಮೇಲೆಯಿಂದ ಹಿಂಗೈತೋ. ಚೆನ್ನಾಗಿದ್ರೆ ಸಾಕಪ್ಪ ದೇವ್ರೆ. ಕೈ ಕೊಡಪ್ಪ. ನೋಡಿ ಹಿಂಗೈತೆ ಅಪ್ಪ. ಇಲ್ಲಿಂದ ಇನ್ನೂ ಚೆನ್ನಾಗಿ ಬರ್ತೈತೆ ಗುರು. ಬರೆದರೋ ಯಾವ ಪ್ರೀತಿ ಹೂವು ಯಾರ ಹೃದಯದಲ್ಲರಳುವುದೋ, ಯಾರ ಪ್ರೇಮ ಪೂಜೆಗೆ ಮುಡಿಪೋ ಯಾರು ಬಲ್ಲರೋ. ಮುಂಗಾರು ಮಳೆಯೇ ಏನು ನಿನ್ನ ಪ್ಲೇಸಿಗೆ ಬಂದರೆ ಇಂಥವು ಯಾವುದು ತಗೊಂಡು ಬರ್ಬೇಡ್ರಪ್ಪ. ನಡಿಯಲಿ ಬೇಗ 3000 ಬಡ್ಸು ಸಿಗ್ಬಿಡ್ತು. 3000 ಬಡ್ಸು ಕೆಳಗೆ ಬಿಸಾಕಿದ್ದ, ಈಗ ಸಿಕ್ಕೈತೆ ನೋಡಿ. ನೋಡು ಎಲ್ಲ ಹೆಂಗಾಗೋಗೈತೆ ನೋಡು. ನೋಡಿದ್ ಬಿಡ್ರಿ. ನೋಡ್ರಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ಯಾವಾಗಲೇ ನಮ್ಮ ರಾಹುಲ್ ಅವ್ರು ಒಂದು ಚಿಪ್ಸ್ ಪ್ಯಾಕೆಟ್ ತಿಂದ್ಬಿಟ್ರು. ನೋಡ್ರಿ ಯಾರು ನೋಡ್ಬಾರ್ದಂತ ಮಕ ಒರೆಸ್ಕೊಂತಾರ. ಅಬ್ಬಾ ನೆಕ್ಸ್ಟ್ ಲೆವೆಲ್ ರೀ ರಾಹುಲ್ ಅವ್ರೆ ನೀವು. ನೀರು ಬಾಟ್ಲಿ ನೀರು ಖಾಲಿ ಆಗೋಗ್ತೈತೆ. ನೋಡೋಣ ಬರ್ರಿ ಮುಂದೆ ಏನೇನಾಗುತ್ತೆ. ಇವಾಗ ನೆಕ್ಸ್ಟು ಅಲ್ಲಿ ಮ್ಯಾಲೆ ಹೋಗ್ಬೇಕು ಗುರು. ನಾವು ರೋಡ್ ತಪ್ಪಿ ಬಂದ್ಬಿಟ್ವಿ, ಅದಕ್ಕೋಸ್ಕರ ಇವಾಗ ಏನೋ ಮಾಡ್ಕೋಬಾರ್ದು ಅಂತ ಫೋಟೋ ತಗೊಂಡು ಹೋಗ್ತಾ ಇದ್ವಿ. ನೋಡ್ರಿ ಎಷ್ಟು ಬಂದಿದ್ದೀವಿ ಅಂದರೆ ಮಿನಿಮಮ್ ಅಂದ್ರೆ ಒಂದು 2 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀವಿ. ಜೀವನದಲ್ಲಿ ಫಸ್ಟ್ ಟೈಮ್ 2 ಕಿಲೋಮೀಟ್ರ್ ನಡೆದಿರೋದು. ಹೆಂಗಾದ್ರೂ ಮಾಡಿ ಅಲ್ಲಿಗೆ ಹತ್ತಬೇಕಂತೆ. ಹಿಂಗೆ ಎಲ್ಲ ಧುಮುಕೊಂಡು ಹೊರಟೋಗ್ಬೇಕಂತೆ ಗಾಯ್ಸ್. ಇದು ನೋಡ್ರಿ ಎಷ್ಟು ಚೆನ್ನಾಗೈತೆ. ಅವ್ರ ದಾರಿ ನೋಡ್ತಾ ಇರಲಿ. ಇದು ನೋಡಿ ಎಷ್ಟು ಚೆನ್ನಾಗೈತೆ. ಇದು ಏನಿದೆಲ್ಲ, ಇದು ಏನಂತ ಇದು ಗೊತ್ತಾಗ್ತಿಲ್ಲ. ಮುಳ್ಳು ಇದಾವೆ, ಕಾಯಿನೂ ಇದಾವೆ. ಏನೋ ಮಾಮ್ ಇದು, ಇದ್ರ ಹೆಸರೇನು? ಗೊತ್ತಿದ್ರೆ ಕಾಮೆಂಟ್ ಹಾಕ್ಬಿಡ್ರಿ. ಎಷ್ಟು ಮಿಸ್ಸು ತೂರ್ ಬಿಡ್ತಿತ್ತು, ತೂರೇ ಬಿಡ್ತಿತ್ತು ಅದು. ಬಾ ಗಳ್ರಿ ನೋಡ್ಬಿಟ್ರೆ ನಮ್ಮ ಜೀವನ ಆಲ್ರೆಡಿ ಅಲ್ಲ ಫೈನಲಿ ನೋಡ್ರಿ. ಯಾರು ಅಜ್ಜಿ ಇಲ್ಲೇ ಚೊಪ್ಲಿ ಬಿಟ್ಟು ಹೋಗಿದ್ದಾರೆ. ಅಜ್ಜಿ ನೀವು ನೋಡ್ತಾ ಇದ್ರೆ ನಿಮ್ಮ ಚೊಪ್ಲಿ ಇಲ್ಲೇ ಬಿದ್ದೈತೆ, ಬಂದು ಎತ್ಕೊಂಡು ಹೋಗ್ರಿ. ಮುರಿದೋಗೈತೆ, ಅದಕ್ಕೆ ಹೇಳ್ರಿ. ವಾ ಎತ್ರಿ ಎಲ್ಲಕ್ಕೆ ಬಂದ್ವೋ ಲೇ? ಅಲ್ಲಿ ಮುಂದೆ ಹೋಗಿದ್ದೆ, ಹಿಂದಕ್ಕೆ ಬಂದ್ವೋ. ಬರ್ತಾ ಇದ್ದೀವಿ ಸ್ವಲ್ಪನೇ. ದಾರಿ ಹೆಂಗೈತೋ ದಾರಿ ಒಂಚೂರು ಗೊತ್ತಾಗ್ತಾನೆ ಇಲ್ಲ. ಗಾಯ್ಸ್, ಪಾರ್ಟ್ 1 ವಿಡಿಯೋ ಇಷ್ಟ ಆಗಿರುತ್ತೆ. ಮತ್ತೆ ಪಾರ್ಟ್ 2 ವಿಡಿಯೋನಲ್ಲಿ ಬೆಟ್ಟ ಫುಲ್ ಹತ್ತದ್ವೋ ಇಲ್ವೋ ಅಂತ ನಿಮಗೂ ಗೊತ್ತಾಗಬೇಕು ಅಂದ್ಕೊಂಡ್ರೆ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಹೊಡ್ಕೊಂಡು ಅಷ್ಟರವರೆಗೂ ವೆಯ್ಟ್ ಮಾಡ್ತಾ ಇರಿ.